ವೆಲ್ಕಮ್ ಟು ಅಕಾಡೆಮಿಕ್ ಇನ್ಸೈಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ KCET ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಹಾಗೂ ನಮಗೆಲ್ಲ ಗೊತ್ತಿರೋ ಹಾಗೆ ಇವಾಗಲೇ KCET ಪ್ರಿಪ್ರೇಷನ್ ನಿಮಗೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಏಪ್ರಿಲ್ 16, 17, 18ರಂದು KCET ನಿಮಗೆ ಇರುತ್ತದೆ. ಹಾಗಾಗಿ ಇನ್ನೂ ಏನೂ ಓದಿಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೋಬೇಡಿ ಮಕ್ಕಳೇ. ನಾನು ನಿಮಗೆ ಇವತ್ತು ಹೇಳ್ತೀನಿ, ಅದಷ್ಟು ಓದಿ ಸಾಕು, ಇಷ್ಟು ಓದಿ ಸಾಕು, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಏನೂ ತಲೆ ಕೆಡಿಸ್ಕೋಬೇಡಿ. ನೀವು ಹಾರ್ಡ್ ವರ್ಕ್ ಹಾಕಿದರೆ ನಿಮಗೆ ಒಂದೊಳ್ಳೆ ರಿಸಲ್ಟ್ ಪಕ್ಕ ಸಿಕ್ಕೇ ಸಿಗುತ್ತೆ. KCETಗಾಗಿ ಏನು ಓದಬೇಕು, ಯಾವ ಮೆಟೀರಿಯಲ್ಸ್ ಒಳ್ಳೆಯದು, ಯಾವ ಮೆಟೀರಿಯಲ್ಸ್ ಓದಿದ್ರೆ ನಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಇವೆಲ್ಲ ಡೌಟ್ಗಳಿಗೆ ನಾನು ಇವತ್ತು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಮಕ್ಕಳೇ. ಮೊದಲನೇದಾಗಿ ನೀವು NCERT ಬುಕ್ನ 100% ಓದಿರಬೇಕು. ಅದೇ ಮೇಯ್ನ್ ಇದರಲ್ಲಿ KCETಗೆ ಎಲ್ಲ ಇದ್ರದ್ದು ಸಬ್ಜೆಕ್ಟು ಓದಿರಬೇಕು, ಎಲ್ಲ ಟಾಪಿಕ್ಸು ಓದಬೇಕು. ಡಿಲೀಟೆಡ್ ಪೋರ್ಷನ್ಸ್ ಅಂತ ಅದನ್ನು ಬಿಡಬಾರ್ದು. ನೀವಾಗಲೇ ಓದಿಸ್ತಾ ನೋಡಿದ ಹಾಗೆ ಡಿಲೀಟೆಡ್ ಪೋರ್ಷನ್ಸು ಬಂದಿತ್ತು. 7 ವರ್ಷದಿಂದ ಡಿಲೀಟೆಡ್ ಪೋರ್ಷನ್ಸು ಬರ್ತಾ ಇದೆ. ಹಾಗಾಗಿ ಎಲ್ಲ ಓದಲೇಬೇಕು. ಡಿಲೀಟೆಡ್ ಪೋರ್ಷನ್ಸ್ ಅಂತ ಹಂಗೆ ಯಾವುದನ್ನು ಬಿಡಬಾರ್ದು. ಮೇಯ್ನ್ NCERT ಬುಕ್ನ ನೀವು ಓದಿರಲೇಬೇಕು. ನೆಕ್ಸ್ಟ್ ಹಾಗೂ ನಮ್ಮ ವಿಡಿಯೋಗಳು ಇಲ್ಲಿ ಕೊಟ್ಟಿದ್ದೀವಿ ಎಲ್ಲ ಸಬ್ಜೆಕ್ಟು, ಅದನ್ನು ಚೆನ್ನಾಗಿ ನೋಡಿಕೊಂಡು ಓದ್ಕೊಂಡು ಹೋಗಿ. ಅದನ್ನು ಓದಿದ್ರೇ ಸಾಕು, NCERT ಜೊತೆಗೆ ನೀವು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು, 10,000 ಬರಬಹುದು. ಹಾಗಾಗಿ NCERT ಮತ್ತು ನಮ್ಮ ವಿಡಿಯೋಸ್ಗಳನ್ನು ನೋಡಿಕೊಂಡು ಹೋಗಿ. ಇದರಲ್ಲಿ ಕೊಟ್ಟಿರುವ ಎಲ್ಲ ವಿಡಿಯೋಗಳನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಹಾಗೂ ಮಾಕ್ ಟೆಸ್ಟ್ಗಳಿಗಾಗಿ ಮಾರ್ಕ್ಸ್ ಅಂತ ಒಂದು ಆ್ಯಪ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಆ್ಯಪ್ ತುಂಬ ಚೆನ್ನಾಗಿದೆ. ಅದರಲ್ಲಿ ನೀವು ಮಾಕ್ ಟೆಸ್ಟ್ಗಳು ಮಾಡಿಕೊಳ್ಳಬಹುದು, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಈ 3 ಸ್ಟಡಿ ಮೆಟೀರಿಯಲ್ಸ್ಗಳು ಓದಿ ಸಾಕು, ನೀವು 10,000 ಖಂಡಿತವಾಗಿ ಬರಬಹುದು. ನಾನು ಗ್ಯಾರಂಟಿ ನಿಮಗೆ ಕೊಡ್ತೇನೆ ಮಕ್ಕಳೇ. ಟೆನ್ಷನ್ ಬೇಡ. ಇನ್ನೂ ಏನೂ ಓದಿಲ್ಲ ಅಂದರೆ ಈಗಲೂ 15 ದಿನ ಟೈಮ್ ಇದೆ. NCERT ಬುಕ್, ನಮ್ಮ ವಿಡಿಯೋಸ್ ಹಾಗೂ ಮಾರ್ಕ್ಸ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಓದಿ. ಆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿ. ಆ ಮಾರ್ಕ್ಸ್ ಆ್ಯಪಲ್ಲಿ 10 ವರ್ಷದ ಹಿಂದಿನ PYQs ಎಲ್ಲ ಇದೆ, ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಈ ಥರ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳುತ್ತೇನೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.